ಎಲ್ಲೋ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಕಾಯ್ಕೊಂಡು ಕೂತಿದ್ದಾರೆ ನಾನು ಹೋಗೋದಕ್ಕೇನೆ. ಎಷ್ಟು ನಿದ್ದೆ ಅಂದರೆ ಗೈಸ್ ನನಗೆ ಹಿಂಗೆಲ್ಲ ಆಡ್ತಾ ಇದ್ದೀನಿ ನಾನು. ದಿಸ್ ಇಸ್ ದ ಹೋಟೆಲ್ ಗೈಸ್. ಚಿಯರ್ಸ್ ಟು ಇರಾನಿ ಚಾಯ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಇವಾಗ ಹೊರಗಡೆ ಹೋಗೋದಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಲ್ಲೋ ಹೋಗ್ತಾ ಇದ್ದೀನಿ ಈ ಸಲ. ಸೊ ಫ್ಲೈಟ್ ಹತ್ಕೊಂಡು ಹೋಗಬೇಕು ಎಲ್ಲಿ ಅಂತ ಹೇಳ್ಬಿಡ್ತೀನಿ. ಸೊ ನಾನು ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ, ನನ್ನೊಂದು ಶೂಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅಪ್ಪ ಅಮ್ಮ ಬೆಳಗ್ಗೆ ಎದ್ಬಿಟ್ಟು ಕಾಯ್ಕೊಂಡು ಕೂತಿದ್ದಾರೆ ನಾನು ಹೋಗೋದಕ್ಕೇ. ಸೊ ಗೈಸ್ ಇವಾಗ ಹೊರಡಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಇವಾಗ ನನ್ನ ಸೂಟ್ ಕೇಸ್ ಇಟ್ಟಾಯಿತು. ಹತ್ತದ ಗಾಡಿ. ಬಾಯ್ ಗಣಪತಿ. ಬಾಯ್ ಬಾಯ್. ಹಾಂ ಹಾಂ ಸರಿ. ಸೊ ಗೈಸ್ ಇವಾಗ ನಡೀರಿ ಹೋಗೋಣ. ನಾನು ಯೂಶಲಿ ಎಲ್ಲ ವ್ಲಾಗಲ್ಲೂ ಹೇಳೋವಾಗೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಿದಾಗ ಒಂಥರ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್, ಇಮೋಷನ್ಸ್, ಆ್ಯಂಗ್ಸೈಟೀಸ್ ಇದ್ದೇ ಇರುತ್ತೆ. ಸೊ ನನಗೆ ಅದಾಗ್ತಾ ಇತ್ತು. ಬಟ್ ಐ ಆಮ್ ಟ್ರೈಂಗ್ ಟು ಎಂಜಾಯ್ ದ ಜರ್ನಿ ಯುನೋ. ಹೇ ಗೈಸ್, ಸೊ ಫೈನಲಿ ನಾನು ಏರ್ಪೋರ್ಟ್ ರೀಚ್ ಆದೆ. ಆ್ಯಂಡ್ ಇಡೀ ರಾತ್ರಿ ಎಲ್ಲ ಮಲಗಿಲ್ಲ ಗೈಸ್ ನಾನು. ಸೊ ಇವಾಗ ಬಂದ್ಬಿಟ್ಟು 5:34 ಏನೋ ಆಗಿದೆ. ಸೊ ನಂದು ಫ್ಲೈಟ್ ಇರೋದು 7:10ಗೆ. ಸೊ ಬೇಗ ಒಳಗಡೆ ಚೆಕ್ಕಿನ್ ಎಲ್ಲ ಮಾಡಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ಹೊರಟ್ಬಿಡೋಣ. ಆ್ಯಂಡ್ ಸಖತ್ ಚಳಿ ಇದೆ ಗೈಸ್. ಇವತ್ತು ಮಳೆ ಬೇರೆ ಬರ್ತಾ ಇದೆ ಅನ್ಸುತ್ತೆ ಹೊರಗಡೆ. ಗೈಸ್ ಏನಾಯ್ತಪ್ಪ ಅಂತಂದರೆ ನಂದು ಆಧಾರ್ ಕಾರ್ಡೆಲ್ಲ ಇಟ್ಬಿಟ್ಟಿದ್ದೀನಿ. ಮನೆ ಬೇರೆ ಶಿಫ್ಟ್ ಮಾಡಿರೋದ್ರಿಂದ ನನಗೆ ಸಿಗ್ತಾನೆ ಇಲ್ಲ ಆಧಾರ್ ಕಾರ್ಡು. ಸೊ ಆಧಾರ್ ಕಾರ್ಡ್ ಕಾಪಿ, ಆಧಾರ್ ಕಾರ್ಡ್ ಫೋನಲ್ಲಿರೋದು, ಮತ್ತು ಅದ್ರ ಜೊತೆಗೆ ನಂದು ಪಾಸ್ಪೋರ್ಟ್ ಕೂಡ ಪಾಸ್ಪೋರ್ಟ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಬಂದ್ಬಿಟ್ಟೆ. ಸೊ ಇಷ್ಟರಲ್ಲಿ ಆದರೂ ಒಂದಾಗಲಿ ಅಂತ ಸೊ ಪಾಸ್ಪೋರ್ಟ್ ತೋರಿಸ್ದೆ, ಒಳಗಡೆ ಬಿಟ್ಟರು. ಐ ಆಮ್ ಹ್ಯಾಪಿ ಗೈಸ್. ಲಾಸ್ಟ್ ಟೈಮ್ ನಾನು ಏರ್ಪೋರ್ಟಿಗೆ ಬಂದಾಗ ಇಲ್ಲಿ ಲಗೇಜ್ ಚೆಕ್ ಮಾಡೋದಿರಲಿಲ್ಲ. ಸೊ ಈಗ ಚೆಕ್ ಮಾಡಿ ಅದಾದಮೇಲೆ ನಾವು ಅದನ್ನು ಇಲ್ಲಿ ಹಾಕಬೇಕು. ಸೊ ಏನೇನೋ ಹೊಸ ರೂಲ್ಸ್ ಎಲ್ಲ ಅಲ್ಲಿ ಯಾರೋ ಹೆಂಗೆ ಕರೆದ್ರು ಗೊತ್ತಾ, ಎಷ್ಟು ರೂಢಾಗಿ ಮಾತಾಡಿದ್ರು ಗೊತ್ತಾ. ನನಗೊಂಥರ ಆಗೋಯ್ತು, ಹಿಂಗೆಲ್ಲ ಯಾರು ಮಾತಾಡ್ತಾರಪ್ಪ ಅನ್ನೋಂಗೆ ಆಗೋಯ್ತು. ಮೇ ಬಿ ಅವ್ರಿಗೆ ಹೇಳಿ ಸಾಕಾಗಿರುತ್ತೆ ಎಲ್ರಿಗೂ. ಬಟ್ ಹೊಸ ರೂಲ್ಸ್ ಅವು ಯಾರಿಗೆ ಗೊತ್ತಿರುತ್ತೆ ಗೈಸ್. ಫೈನಲಿ ನನಗೆ ಪೂರೆಲ್ಲ ಚೆಕ್ ಎಲ್ಲ ಮಾಡಿ ಒಳಗಡೆ ಕಳಿಸಿದ್ರು. ಸೊ ನಾನು ಅಂದ್ಕೊಂಡಂಗೆ ಜಾಕೆಟ್ ಬಿಚ್ಚಿ ಅಂತ ಹೇಳಿದ್ರು. ಈ ಸಲ ಅದಕ್ಕೇ ಬೆಲ್ಟ್ ಎಲ್ಲ ಬಿಚ್ಚಬೇಕು, ವಾಚ್ ಎಲ್ಲ ಬಿಚ್ಚಬೇಕು ಅಂತ ವಾಚ್ ಹಾಕೊಂಬಂದಿಲ್ಲ, ಬೆಲ್ಟ್ ಹಾಕೊಳ್ಳೋ ಅಂತ ಪ್ಯಾಂಟು ಹಾಕೊಂಬಂದಿಲ್ಲ. ಸೊ ಹಾಗಾಗಿ ನಾನು ಸ್ಪೋರ್ಟ್ಸು ನಾನು ಜಿಮ್ಮಿಗೆ ಏನು ಹಾಕೋತೀನಿ ಅದೇ ಪ್ಯಾಂಟ್ ಹಾಕೊಂಬಂದಿದ್ದೆ. ಆ್ಯಂಡ್ ಇವಾಗ ಒಳಗಡೆ ಬಂದಿದ್ದೀನಿ ಸಖತ್ ಹಸ್ವಾಗ್ತಿದೆ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲೊಂದು ಸುಶಿ ಪ್ಲೇಸ್ ನೋಡಿದ್ದೆ. ಸೊ ನಾನು ಸುಶಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇದ್ದೀನಿ. ನೋಡೋಣ ಅದು ಇವಾಗ ಓಪನ್ ಇರುತ್ತೋ ಇಲ್ವೋ ಏನು ಅಂತ. ಬಿಕಾಸ್ ಇಟ್ಸ್ ಲೈಕ್ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ 6 o'clock. ಇಷ್ಟೊತ್ತಿನಲ್ಲಿ ನಂತರ ಸುಶಿ ತಿನ್ನೋ ಹುಚ್ಚು ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ. ನೋಡೋಣ ಏನಾಗುತ್ತೆ, ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ಸೊ ಅಣ್ಣ ನೋಡಿ ಆ ಗಾಡೀಲಿ ಎಷ್ಟು ಚೆನ್ನಾಗಿ ಹೋಗ್ತವ್ರೆ ಅಂತ ಹೇಳ್ಬಿಟ್ಟು. ಐತೆ ಇವ್ರದ್ದೇ ಮಜಾ ಅನ್ಸುತ್ತೆ, ಹಿಂಗೆ ನೋಡ್ಕೊಂಡು ಓಡಾಡ್ಬೋದು. ಇದು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಸೊ ಒಳ್ಳೆ ಪ್ಯಾಲೇಸ್ ಥರನೇ ಇದೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟೈಮು ಕೂಡ ನೀವು ನನ್ನ ಬ್ಲಾಗಲ್ಲಿ ನೋಡಿರ್ತಾರೆ ಯಾವ ಥರ ಇರುತ್ತೆ ಅಂತ. ಈ ಲೈಟಿಂಗ್ಸ್ ಅಂತೂ ಏನು ಸಖತ್ತಾಗಿತ್ತು ಅಂದರೆ ಕಿತ್ಕೊಂಡೋಗಿ ಮನೆಗೆ ಇಡೋಣ ಅಂತ ಅನಿಸ್ತಿತ್ತು. ಸುಶಿ ಸಿಗಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಡಿಪಾರ್ಚರ್ ಹತ್ರ ಹೋದೆ ನಾನು. ಆ್ಯಂಡ್ ಆಮೇಲೆ ನನ್ನ ಪಕ್ಕ ಯಾರೊಬ್ರು ಅಂಕಲ್ ನಿಂತಿದ್ರು, ಅವ್ರ ಕೈಲಿ ಒಂದು ವೀಡಿಯೋ ಮಾಡೋಕ್ಕೆ ಹೇಳಿದೆ. ಸೊ ಫ್ಲೈಟ್ ನೋಡಿ ವೆಯ್ಟ್ ಮಾಡ್ತಾ ಇದೆ. ಆ್ಯಂಡ್ ನನ್ನ ಅಕ್ಕಪಕ್ಕ ಇರೋರೆಲ್ಲ ಎಷ್ಟೆಷ್ಟು ಉದ್ದ ಇದ್ರು ಅಂತಂದರೆ ನಾನೇನು ಇಷ್ಟು ಉದ್ದ ಇದ್ದೀನಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಅವ್ರ ಮುಂದೆ ಎಲ್ಲ ಅಷ್ಟಷ್ಟು ಉದ್ದ ಇರೋ ಜನ. ಆ್ಯಂಡ್ ನೋಡಿ ಫೈನಲಿ ನನ್ನ ಫ್ಲೈಟಿಗೆ ಹತ್ತೋ ಸಮಯ ಗೈಸ್. ನಡೀರಿ ಹೋಗೋಣ ಗೈಸ್. ಯಾವುದೇ ಫ್ಲೈಟ್ ಹತ್ತಿದ್ರು ಈ ಆಟೋಲ್ಲಿ ಹೋಗ್ಬೇಕಾದ್ರೆ ಗಾಳಿ ಬರುತ್ತೆ ನೋಡಿ, ಆ ಮಜಾ ಯಾವುದ್ರಲ್ಲೂ ಸಿಗಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈ ಫ್ಲೈಟ್ ನಾನು ಇಲ್ಲಿ ತನಕ ಹತ್ತಿರೋ ಫ್ಲೈಟ್ಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಏನು ಅಂತ ಆಮೇಲೆ ಹೇಳ್ತೀನಿ. ಈ ಫುಡ್ನ ಅವರು ಕಾಂಪ್ಲಿಮೆಂಟ್ರಿ ಆಗಿ ಎಲ್ರಿಗೂ ಕೊಡ್ತಾ ಇದ್ರು ಫ್ಲೈಟಲ್ಲಿ. ಪ್ರಾಬ್ಲಿ ಅವ್ರದ್ದು ಹಾಸ್ಪಿಟಾಲಿಟಿ ಇರ್ಬೋದು. ಸೊ ಕುಕ್ಕೀಸ್ ಚೆನ್ನಾಗಿತ್ತು, ಕುಕ್ಕೀಸ್ ತಿಂದೆ. ಅದ್ರ ಜೊತೆಗೆ ಗಿನ್ನ ಥರ ಇತ್ತು, ಆ ಪಕ್ಕದಲ್ಲಿದೆ ನೋಡಿ. ಸೊ ಅದ್ರ ಜೊತೆಗೆ ಒಂದು ಸ್ಯಾಂಡ್ವಿಚ್ ಕೊಟ್ಟಿದ್ರು. ಐ ಡಿಂಟ್ ಲೈಕ್ ದಟ್ ಸೋ ಮಚ್. ಸೊ ತಿನ್ನಲಿಲ್ಲ. ನಾನು ಕೂದಲು ನೋಡಿ ಮಂಕೊಂಬಿಟ್ಟು ಹೆಂಗಾಗ್ಬಿಟ್ಟಿದೆ, ಕೂದಲು ಫಸ್ಟ್ ಸರಿ ಮಾಡ್ಕೋಬೇಕು. ಸೊ ಡೋಂಟ್ ಜಡ್ಜ್ ಮಿ ಗೈಸ್, ನಾನು ಮಂಕೊಳ್ಳೋದೆ ಹಂಗೆ. ಫೈನಲಿ ನಾನು ಇವಾಗ ಇಲ್ಲಿಗೆ ರೀಚ್ ಆಗಿದ್ದೀನಿ. ಎಷ್ಟು ನಿದ್ದೆ ಅಂದರೆ ಗೈಸ್ ನನಗೆ ಹಿಂಗೆಲ್ಲ ಆಡ್ತಾ ಇದ್ದೀನಿ ನಾನು. ಮತ್ತು ಅಂದರೆ ಫ್ಲೈಟಲ್ಲಿ ಮೆಟ್ರೋಲಿ ನಿಂತಿದ್ದೀನಿ ಫ್ಲೈಟಲ್ಲಿ. ಸೊ ಆ ರೇಂಜಿಗೆ ನಿದ್ದೆ ನನಗೆ. ನನ್ನ ಪಕ್ಕ ಒಂದು ಹುಡುಗಿ ಕೂತಿತ್ತು, ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ಮತ್ತು ಫ್ಲೈಟಲ್ಲಿ ಏನಂದರೆ ಅವರೇ ಲೈಕ್ ಫ್ರೀ ಫುಡ್ ಕೊಟ್ಟರು. ಬಟ್ ಸ್ಯಾಂಡ್ವಿಚಲ್ಲಿ ಚೀಸ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ, ವೆಜಿಟೇಬಲ್ಸ್ ಏನೂ ಇರಲಿಲ್ಲ. ಸೊ ಅದನ್ನು ತಿನ್ನೋಕ್ಕಾಗಲಿಲ್ಲ ಗೈಸ್. ಒಂದು 2 ಗುಕ್ ತಿನ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ಬಿಕಾಸ್ ತರಕಾರಿ ಇಲ್ಲ ಅಂದರೆ ನಮಗೇನು ಇಳಿಯೋದೇ ಇಲ್ಲ, ಮೊದಲೇ ವೆಜಿಟೇರಿಯನ್ಸ್ ನಾವು. ಸೊ ಹಾಗಾಗಿ ತಿನ್ನೋಕ್ಕಾಗಲಿಲ್ಲ. ಇನ್ನೊಂದೇನೋ ಸ್ವೀಟ್ ಕೊಟ್ಟಿದ್ರು, ಅದು ನಾನು ತಿನ್ನಲಿಲ್ಲ. ಮತ್ತು ಕುಕ್ಕಿ ಕೊಟ್ಟಿದ್ರು, ಕುಕ್ಕಿ ತಿಂದೆ ನಾನು ಅಷ್ಟೇ. ಸೊ ಇವಾಗ ನಡೀರಿ ಗೈಸ್ ಹೋಗೋಣ. ಫೈನಲಿ ನಾನು
ನಾನಿವಾಗ ದ ಮನೋಹರ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ, ಸೊ ಅದಕ್ಕೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಲಾಬಿಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಇನ್ನೂ ಸ್ವಲ್ಪ ಏನೋ ಕಾರ್ಡೆಲ್ಲ ಕೊಟ್ಟು ಅದೆಲ್ಲ ಮಾಡಬೇಕು. ಸಕ್ಕತ್ ಟರ್ಡ್ ಆಗಿದೆ, ನಿದ್ದೆ ಆಗಿಲ್ಲ. ಆ್ಯಂಡ್ ಇವತ್ತು ನಿದ್ದೆ ಮಾಡೋಂಗೂ ಇಲ್ಲ. ಫುಲ್ ಡೇ ನಂದು ಫುಲ್ ಪ್ಯಾಕಪ್ ಆಗಿದೆ. ಸೊ ಹೋಗೋಣ ಗೈಸ್, ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ನಿಸ್ತದೆ, ಬಟ್ ರೆಸ್ಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಗೈಸ್ ಫೈನಲಿ ರೂಮಿಗೆ ಬಂದ ತಕ್ಷಣ, ರೂಮ್ ನೋಡಿದ ತಕ್ಷಣ ನಾನು ತುಂಬ ಡಿಸಪಾಯಿಂಟ್ ಆಗಿಬಿಟ್ಟೆ. ನನ್ನ ಎಕ್ಸ್ಪೆಕ್ಟೇಷನ್ ರೇಂಜಿಗೆ ಇರಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಕಾಕ್ರೋಚ್ ಎಲ್ಲ ಇತ್ತು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಏನಾಯ್ತಂದರೆ ಐ ಕೇಮ್ ಬ್ಯಾಕ್. ಸೊ ಇಲ್ಲಿ ರೂಮಿಂದೆಲ್ಲ ಸ್ವಲ್ಪ ಸಾರ್ಟ್ ಮಾಡಿಕೊಂಡು ಬಂದು ಸ್ವಲ್ಪ ಟೈಮ್ ತೊಗೊಂಡು ಬೇಗ ಶೂಟೆಲ್ಲ ಮುಗಿಸಿ ಸೊ ಮಲ್ಕೊಂಬಿಟ್ಟೆ ನಾನು ಬಂದು. ಸ್ವಲ್ಪ 1 hour 2 hour ನ್ಯಾಪ್ ತೊಗೊಂಡೆ. ಸೊ ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೇಗ ಫ್ರೆಶ್ ಅಪ್ ಆಗಿ ಹೊರಗಡೆ, ನನಗೆ 2-3 ಜನ ಆರ್ಟಿಸ್ಟ್ಗಳು ಗೊತ್ತು. ಸೊ ಅವ್ರು ಯೂಶ್ವಲಿ ಹೈದ್ರಾಬಾದ್ಗೆ ಶೂಟಿಂಗಿಗೆ ಅಂತೇಳ್ಬಿಟ್ಟು ಬರ್ತಾರೆ. ಸೊ ಅವ್ರನ್ನ ಇಲ್ಲಿ ಸುತ್ತಾಡೋಕ್ಕೆ ಯಾವ ಜಾಗ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ ಇಲ್ಲಿ ಬರೋಕ್ಕಿಂತ ಮುಂಚೆ. ಸೊ ಅವ್ರು ಹೇಳಿದರು ಚಾರ್ಮಿನಾರ್ ಚೆನ್ನಾಗಿರುತ್ತೆ, ಚಾರ್ಮಿನಾರ್ ಹತ್ರ ಶಾಪಿಂಗ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರೋ ಸಲ್ವಾರ್ಸ್ ಎಲ್ಲ ಸಿಗುತ್ತೆ, ಜ್ಯುವೆಲ್ರೀಸ್ ಎಲ್ಲ ಕಮ್ಮಿಗೆ ಸಿಗುತ್ತೆ ಅಂತ. ಸೊ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು. ಸೊ ಈ ವ್ಲಾಗಲ್ಲಿ ಸೊ ನಿಮಗೆ ಅದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಏನೇನು ತಗೋತೀನಿ, ನಿಜವಾಗ್ಲೂ ಕಮ್ಮಿಗೆ ಸಿಗುತ್ತಾ ಅಥವಾ ಜಾಸ್ತಿಗೆ ಸಿಗುತ್ತಾ, ಸೊ ಅದನ್ನೆಲ್ಲ ನೋಡಿದ್ರಂತೆ. ಲೆಟ್ಸ್ ಗೋ. ಸೊ ನಾನಿವತ್ತು ಹಾಕಿರೋದು ಈ ಟಾಪ್ನ ಸೊ ನಾನು ಜಿಮ್ಮಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು, ಬಟ್ ಇಲ್ಲಿ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತೋರಿಸ್ತೀನಿ ಗೈಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಇವಾಗ ಹೊರಗಡೆ ಹೋಗೋದಕ್ಕೆ. ಸೊ ನಾನೊಂದು ಸ್ವೆಟರ್ನ ಕೂಡ ಕ್ಯಾರಿ ಮಾಡ್ತೀನಿ, ಜಸ್ಟ್ ಇನ್ ಕೇಸ್ ಚಳಿ ಆದರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಬೆಂಗಳೂರಲ್ಲಂತೂ ಎಷ್ಟು ಚಳಿ ಇತ್ತು ಗೊತ್ತಾ ನಾನು ಬರೋ ದಿನ. ಸೊ ಹಾಗಾಗಿ ಐ ಶುಡ್ ಡೂ ದ್ಯಾಟ್. ಗೈಸ್ ಹೊರಗಡೆ ಹೋಗಿ ಏನಾದ್ರು ಸ್ವಲ್ಪ ತಿನ್ನಬೇಕು. ಸೊ ಸಖತ್ ಹಸುವು ಕೂಡ ಆಗ್ತಿದೆ, ಮಲ್ಬಿಟ್ಟು ಎದ್ನಲ್ಲ, ಹಾಗಾಗಿ ಅದ್ರದ್ದು ಏನು ಅಂತ ಫಿಗರ್ ಔಟ್ ಮಾಡಬೇಕು. ಡಿಫ್ರೆಂಟ್ ಆಗಿತ್ತು ಈ ಸಲ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಈ ಸಲ ಬಂದಿದ್ದ ಫ್ಲೈಟಲ್ಲಿ ಈ ಥರ 3 ಪಾರ್ಟಿಷನ್ಸ್ ಇತ್ತು. ಸೊ ಯೂಶ್ವಲಿ ನಾನು ಆ ಥರ 3 ಪಾರ್ಟಿಷನ್ ಫ್ಲೈಟಲ್ಲಿ ಯಾವಾಗಲೂ ಬಂದಿರಲಿಲ್ಲ. ಸೊ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಅದು ಡಬಲ್ ಡೆಸ್ಟಿನೇಷನ್ ಫ್ಲೈಟ್ ಅಂತ ಏನೋ ಹೇಳ್ತಾರಲ್ಲ, ಸೊ ಅದಿತ್ತು. ಸೊ ಏನೇನೋ ಹೊಸ ವಿಷಯಗಳಿಗೆ ತಿಳ್ಕೊಳಕ್ಕೆ ಸಿಕ್ತು. ಸೊ ಗೈಸ್ ನಂಗೆ ಹೊಟ್ಟೆ ಸಿಗ್ತಿದೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಚೆನ್ನಾಗಿ ಹೊಟ್ಟೆಗೆ ತಿನ್ನೋದಕ್ಕೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದೆ ಯಾವ ಜಾಗ ಚೆನ್ನಾಗಿರುತ್ತೆ ಅಂತ. ಸೊ ಅವರು ಚಟ್ನೀಸ್ ಮತ್ತು ಬಂಜಾರಾಸ್ ಅಂತ ಹೇಳಿದ್ರು. ಚಟ್ನೀಸ್ ಅಂತ ಹೇಳಿದ ತಕ್ಷಣ ಇದನ್ನು ಹೆಂಗಿದೆ ಅಂತ ಅಂದ್ಕೊಂಡೆ. ಸೊ ನೋಡೋಣ, ನನ್ನ ಪ್ರಕಾರ ಬಂಜಾರಾಸ್ ಕೇಳೋದಕ್ಕೂ ಚೆನ್ನಾಗಿದೆ, ಸೊ ನೋಡೋದಕ್ಕೆ ತಿನ್ನೋದಕ್ಕೂ ಚೆನ್ನಾಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಲೆಟ್ಸ್ ಸಿ. ಸೊ ಗೈಸ್ ಇವಾಗ ಇಲ್ಲಿಂದ ಎಕ್ಸಿಟ್ ಆಗಬೇಕು ಹೋಟೆಲಿಂದ. ನೋಡಿ ಇಲ್ಲೇ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ದಿಸ್ ಇಸ್ ದ ಹೋಟೆಲ್ ಗೈಸ್. ಹೋಟೆಲ್ ಇನ್ನೂ ಚೆನ್ನಾಗಿತ್ತು, ಬಟ್ ರಿಯಲ್ ಆಗಿ ಹಳೇದಾಗ್ಬಿಡಿದೆ. ಎನಿವೇಸ್ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಾನು ಈ ಲೊಕೇಶನಿಗೆ ಬಂದಿದ್ದೀನಿ. ಸೊ ಇದಕ್ಕೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಇದು ಟಾರೋ ಅಂತ ಹೇಳ್ಬಿಟ್ಟು ಆಟೋಗೆ ಹತ್ತದ್ನಲ್ಲ. ಸೊ ನನಗೆ ಆಲ್ರೆಡಿ ನಾನು ನಮ್ಮ ಹೋಟೆಲ್ ಏನಿದೆ ಆ ಹೋಟೆಲಲ್ಲಿ ನಾನು ಕೇಳಿದ್ದೆ ಎಷ್ಟು ದೂರ ಆಗುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಬಂಜಾರ ಹೋಟೆಲ್ ಏನಿದೆ ಮತ್ತು ಚಟ್ನಿ ಏನಿದೆ ಅದು ಬರೀ 1 ಕಿಲೋಮೀಟರ್ ಅಷ್ಟು, 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದರು. ಸೊ ಇವರು ನನಗೆ 300 ರೂಪಾಯಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟಾರೋಗೆ ಅಂತ ಕೇಳಿ ಆಮೇಲೆ ಅವ್ರು ಬಂಜಾರ ಡ್ರಾಪ್ ಮಾಡ್ತೀನಿ 300 ರೂಪಾಯಿಗೆ ಅಂತ ಹೇಳಿದ್ರು. ಸೊ ತುಂಬ ಗೊತ್ತಿಲ್ಲ ಅನ್ನೋ ಥರ ತುಂಬ ಏನೇನೋ ಕನ್ಫ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಸೀನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಜೋರಾಗಿ ಮಾತಾಡಿ ಹೇಳಿದೆ, ಲೊಕೇಶನ್ ಮುಂಚೆನೇ ತೋರಿಸಿದ್ವಿ ತಾನೆ, ಇವಾಗ ಹಂಗೆಲ್ಲ ಹೇಳಿದ್ರೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಹೆಂಗೋ ಬಂದೆ ಗೈ. ಸೊ ಇವಾಗ ಸುಶಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನು ಸಿಗುತ್ತೆ, ಏನು ತೊಗೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಸೊ ನನಗೆ ತುಂಬ ಮನ್ಸು ಅನ್ನಿಸ್ತಿದೆ ಸುಶಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆಯಿಂದ ಒಂದೇ ಮೀಲ್ ಆಗಿರೋದು ನಂದು ತಿಂದಿರೋದು. ಸೊ ಸಖತ್ ಹೊಟ್ಟೆ ಸಿಗ್ತಿದೆ. ಇವಾಗ ನೋಡೋಣ. ಆ್ಯಂಡ್ ಚಾರ್ಮಿನಾರ್ಗೆ ಒಂದು ಕೂಡ ಆಟೋ ಬುಕ್ ಆಗಲೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಸೊ ಇಲ್ಲಿಂದ ನೋಡೋಣ ಚಾರ್ಮಿನಾರ್ಗೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಇವತ್ತು, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಹೋಗಬೇಕಷ್ಟೇ. ಏನಾಗುತ್ತೆ ನೋಡೋಣ ಗೈಸ್, ಏನಾಗುತ್ತೆ ನೋಡೋಣ. ಸೊ ಗೈಸ್ ಫೈನಲಿ ನಂದು ಸುಶಿ ಬಂದಿದೆ, ತೋರಿಸ್ತೀನಿ. ಬಾಯಲ್ಲಿ ನೀರು ಬರ್ತಿದೆ, ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಗೈಸ್ ಫೈನಲಿ ನಾನು ಇವಾಗ ನನ್ನ ರೂಮಿಗೆ ಬಂದೆ. ಚಾರ್ಮಿನಾರ್ಗೆ ಹೋಗೋಕ್ಕಾಗಲಿಲ್ಲ, ತುಂಬ ಲೇಟ್ ಆಯಿತು. ಸೊ ನಾಳೆ ಹೋಗಬೇಕು. ಸೊ ನಾನು 4:15 ನನ್ನ ಫ್ಲೈಟ್ ಬುಕ್ಕಿಂಗ್ ಇರೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾನು ಮತ್ತೆ ಚೆಕ್ ಮಾಡಿ ನೋಡೋಮೇಲೆ ಗೊತ್ತಾಯಿತು ಸೊ ನಂದು 2:30 ಇರೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನಾನು ಚಾರ್ಮಿನಾರ್ಗೆ ಹೋಗೋಕ್ಕಾದ್ರೆ ನೋಡಬೇಕು. ಸೊ ವೆಯ್ಟ್ ಟಿಲ್ ಟುಮಾರೋ ಗೈಸ್. ಸೊ ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಶಾಪಿಂಗ್ ಅಂತ ಹೇಳ್ಬಿಟ್ಟು. ಸೊ ಸುಶಿ ತಿಂದೆ, ಬಟ್ ನಮ್ಮ ಬ್ಯಾಂಗ್ಳೂರ್ ಥರ ಇರಲಿಲ್ಲ ಸುಶಿ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಬಟ್ ರಾಮೆನ್ ಟ್ರೈ ಮಾಡಿದೆ, ರಾಮೆನ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಸಕ್ಕ ಸ್ಪೈಸಿಯಾಗಿ ಮಾಡಿಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ತಾನೇ ಮನೆಗೆ ಬಂದೆ, ಮನೆ ಅಂತಿದ್ದೀನಿ, ಹೋಟೆಲಿಗೆ ಬಂದೆ ಗೈಸ್. ಸೊ ಇವಾಗ ಮಲ್ಕೋಬೇಕು. ಸೊ ಒಬ್ಬಳೇ ಮಲ್ಕೊಳ್ಳೋಕೆ ಭಯ ಆಗುತ್ತೆ. ಸೊ ಪ್ರಾಬ್ಲಿ ಇದು ಫೋನಲ್ಲೇನೋ ಹಾಕ್ಕೊಂಡು ನಾನು ಮಲ್ಕೋಬೇಕು.
ಸೊ ವೆಯ್ಟ್ ಟಿಲ್ ಟುಮಾರೋ. ಹೇ ಗೈಸ್, ಸೊ ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು ಆ್ಯಂಡ್ ರಾತ್ರಿ ನಾನು ಸ್ವಲ್ಪ ಮಲಗಿದ್ದು ಲೇಟು, ಫೋನ್ ಯೂಸ್ ಮಾಡಿಕೊಂಡು ಮಲಗೋದು ಲೇಟ್ ಆಯಿತು. ಬಟ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಇವಾಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ರೆಡಿ ಆಗಿದ್ದೀನಿ, ಜಸ್ಟ್ ತಲೆ ರೆಡಿ ಮಾಡ್ಕೋಬೇಕಷ್ಟೆ. ಬಟ್ ಫಸ್ಟ್ ತಿಂಡಿ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಡೋಣ, ಒಟ್ಟಿಗೆ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅಂದರೆ ಮತ್ತೆ ಆಮೇಲೆ ಪ್ಯಾಕಿಂಗ್ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಮತ್ತೆ ಇಲ್ಲಿ ಫುಡ್ ತಿನ್ನೋ ಕಡೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನೇನೋ ಐಟಮ್ಸ್ ಎಲ್ಲ ಇದೆ, ಇಲ್ಲಿ ಏನೇನೋ ಇಟ್ಟಿದ್ದಾರೆ. ಸೊ ನೋಡಿ ನನಗೆ ಏನು ಬೇಕೋ ಅದು ತೊಗೋತೀನಿ, ಅದನ್ನು ತೋರಿಸ್ತೀನಿ. ಸೊ ನೋಡಿರಿ, ಲೆಟ್ಸ್ ಈಟ್. ಸಖತ್ ಹೊಟ್ಟೆಸ್ತಿತ್ತು. ಸೊ ಹಾಗಾಗಿ ನಾನು ತಟ್ಟೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ಸೊ ಹಂಗೆ ತಿಂದಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬೇಗ ಇದ್ರಿಂದ ಹೊಟ್ಟೆ ಸರಿಲಿಲ್ಲ. ನಂದು ಇದೇ ಗೋಳಿ, ಯಾವಾಗಲೂ ನೀವು ಕೇಳಿರ್ತೀರ. ಆ್ಯಂಡ್ ಒಂದು ವಾಟರ್ ಬಾಟ್ಲು ತೊಗೊಂಡೆ. ನನಗೆ ಬೇಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ನಾನು ವಾಟರ್ ಅಷ್ಟೇ ಕುಡಿಯೋದು, ಅದು ಹೊರಗಡೆ ಬಂದಾಗ. ಸುಮ್ಮನೆ ಯಾಕೆ ಕಾಯಿಲೆ ಬಂದು ಓಡಾಡೋದು ಅಂತ ಹೇಳ್ಬಿಟ್ಟು. ಏನೇನು ಇಟ್ಟಿದ್ದಾರೆ ಗೈಸ್, ಲ್ಯಾವಶ್ ಥಿಕ್ ಇದೆಂಥದ್ದು ಇದೆ ನೋಡಿ, ಫೊಕ್ಯಾಸಿಯಾ ಬ್ರೆಡ್ ನೀವೇನಂತೀರ ಅದಕ್ಕೆ? ಫೊಕ್ಯಾಸಿಯಾ ಬ್ರೆಡ್ ಅನ್ಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಗ್ರೀಸಿನಿ ಸ್ಟಿಕ್ಸ್. ಓಕೆ, ಏನೇನೋ ತುಂಬ ಚೆನ್ನಾಗಿರೋದೆಲ್ಲ ಇಟ್ಟಿದ್ದಾರೆ. ಬಟ್ ಒಂದೊಂದು ಇದು ನೋಡಿ ಭಯಂಕರವಾಗಿದೆ, ಕೋಳಿ ಇಟ್ಟಂಗಿದೆ. ಬಟ್ ಕೋಳಿ ಅಲ್ಲ, ಸ್ಯಾಮೋಲಿನ ಬ್ರೆಡ್ ಅಂತ. ಮತ್ತು ಇಲ್ಲೇನೋ ಕೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಇದೇ ಏರಿಯಾದಲ್ಲಿ ನಾನು ಇವಾಗ ತಿಂದಿದ್ದು ಗೈಸ್. ಸೊ ಇವಾಗ ಲೆಟ್ಸ್ ಗೋ ಟು ಮೈ ರೂಮ್. ನನ್ನ ರೂಮ್ ಇರೋದು 2nd ಫ್ಲೋರಲ್ಲಿ. ಅಯ್ಯೋ, ಇದಕ್ಕೆ 2 ಎಂಟ್ರಿ ಇದೆ. ಸೊ ಹಾಗಾಗಿ ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದನೇ ಹೋಗಬೇಕು. ಸೊ ನೆನ್ನೆ ಇಲ್ಲೇ ಒಬ್ಬರು ರಿಸೆಪ್ಷನಲ್ಲಿ ಯಾರೋ ಇದ್ದರು, ಅವ್ರನ್ನ ಕರೆದ್ಬಿಟ್ಟು ಇಲ್ಲೊಂದಷ್ಟು ಫೋಟೋಸ್ ತೆಗೆಸ್ಕೊಂಡೆ. ಬಟ್ ಇಲ್ಲಿ ಲೈಟಿಂಗ್ ಕಮ್ಮಿ ಇರೋದ್ರಿಂದ ಕ್ಯಾಮ್ರಾದಲ್ಲಿ ಏನೋ ಕ್ವಾಲಿಟಿ ಬರಲಿಲ್ಲ ಅಷ್ಟು. ಸೊ ಹಂಗಾಗಿ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮಿರರ್ ಇದೆ ಇಲ್ಲಿ. ಗೈಸ್, ಸೊ ಇವತ್ತು ಚಾರ್ಮಿನಾರ್ಗೆ ಬೇಗ ಹೋಗಿ ನಾನು ಫ್ಲೈಟ್ ಹತ್ತಬೇಕು. ಸೊ ಫ್ಲೈಟು ನಾನು 4:15 ಅಂದ್ಕೊಂಡಿದ್ದೆ, ಬಟ್ 2:15 ಇರೋದು. ಸೊ ಹಾಗಾಗಿ ಚೆಕ್ಕಿಂದೆಲ್ಲ ಚೆಕ್ ಮಾಡಾಯಿತು. ಸೊ ಇವಾಗ ಚಾರ್ಮಿನಾರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹೋಗಬೇಕು. ಆ್ಯಂಡ್ ಚಾರ್ಮಿನಾರ್ ಸ್ವಲ್ಪ ದೂರ ಇದೆ, ನೋಡ್ಕೊಂಡು ಹೋಗಬೇಕು. 40 to 41 ಯಾವಾಗಲೂ ರೂಮ್ ಕನ್ಫ್ಯೂಸ್ ಆಗುತ್ತೆ ಗೈಸ್, ಬಿಕಾಸ್ ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಗೈಸ್, ಫೈನಲಿ ನಾನು ಇಲ್ಲಿ ಚಾರ್ಮಿನಾರ್ ಹತ್ರ ಬಂದಿದ್ದೆ. ಬಟ್ ಇವತ್ತು ಇಲ್ಲಿ ಏನೋ ಫೆಸ್ಟಿವಲ್ ಇರೋದ್ರಿಂದ ಕ್ಲೋಸ್ ಆಗಿದೆ ಅಂತೆ. ಸೊ ಇಲ್ಲಿ ಆಟೋದವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಹಿಂಗೆ ಇನ್ನೊಂದು ರೋಡ್ ಇದೆ, ಸೊ ಅಲ್ಲಿಂದ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ, ಬಟ್ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೊಂದೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, 50 ರೂಪೀಸ್ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಬರದೇ ಬಂದಿದ್ದೀನಿ, ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು. ನನಗೆ ಏರ್ಪೋರ್ಟ್ಗೂ ಲೇಟ್ ಆಗುತ್ತೆ. ಸೊ ಅಲ್ಲಿ ಮಾಡ್ಕೊಂಡು ಹೊರಡಬೇಕು. ಸೊ ಇವಾಗ ಹೋಗೋಣ ನಡಿ. ಕಲ್ ಭಿ ಬಂದರೆ ಈಗ ಕ್ಯಾ ಫೆಸ್ಟಿವಲ್ है ऐसे? हॉस्पिटल बना दिया ये? वो वाला हाईकोर्ट है, तेलंगाना हाईकोर्ट. ओके, तेलंगाना हाईकोर्ट. ಸೊ ಗೈಸ್, ಇಲ್ಲಿ ಉಸ್ಮಾನಿಯಾ ಬಿಸ್ಕೆಟ್ ಅಂತ ಇದು ಹೆಸರು ಬಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನೊಂದು ರೀಲ್ ನೋಡಿದ್ದೆ. ಸೊ ಇದು ತುಂಬ ಫೇಮಸ್ ಅಂತ ಹೇಳ್ಬಿಟ್ಟು. ಇದನ್ನು ಇಲ್ಲಿ ಇದ್ರದ್ದೊಂದು ಹಿಸ್ಟ್ರಿನೇ ಇದೆ. ಸೊ ಇಲ್ಲೊಂದು ಫಸ್ಟು ಫೋರ್ಟ್ ಥರ ಏನೋ ಇತ್ತು, ಅದನ್ನು ಇವಾಗ ಏನು ಹಾಸ್ಪಿಟಲ್ ಮಾಡಿದ್ದಾರೆ. ಸೊ ಹಾಸ್ಪಿಟಲಲ್ಲಿ ಈ ಬಿಸ್ಕೆಟ್ನ ಸರ್ವ್ ಮಾಡ್ತಾರಂತೆ. ಮತ್ತು ಅಂದರೆ ಅಲ್ಲಿರೋರಿಗೆಲ್ಲ ಅಂದರೆ ತಿನ್ನೋದಕ್ಕೆ ತುಂಬ ಸಾಫ್ಟಾಗೆಲ್ಲ ಇರಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಇವಾಗ ಟ್ರೈ ಮಾಡೋಣ. ಆ್ಯಂಡ್ ನಮ್ಮ ಮನೆಗೂ ಕೂಡ ಸ್ವಲ್ಪ ತೊಗೊಂಡು ಹೋಗೋಣ. ಆ್ಯಂಡ್ ಇಲ್ಲಿ ಇನ್ನೊಂದೇನೋ ಚಾಯ್ ಸಿಗುತ್ತಂತೆ. ಸೊ ಆ ಚಾಯ್ ಕೂಡ ಅರೇಬಿಕ್, ಕೌನ್ಸ ಚಾಯ್? ಇರಾನಿ ಚಾಯ್. ಸೊ ಇರಾನಿ ಚಾಯ್ ಅಂತೇನೋ ಸಿಗುತ್ತಂತೆ. ಸೊ ಹಾಂ, ಸೊ ನನಗೆ ಆಟೋದವರು ತುಂಬ ಇಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಕ್ಚುಲಿ ಈ ಏರಿಯಾದಲ್ಲಿ. ಸೊ 50 ರೂಪಾಯಿ ಕರ್ಕೊಂಡೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇವಾಗ ಚಾಯ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಾನು ಯೂಶ್ವಲಿ ಚಾಯ್ ಕುಡಿಯಲ್ಲ, ಬಟ್ ದೆನ್ ಆಮ್ಲೆಕ್ ಓಕೆ ಇವತ್ತು ಅದನ್ನು ಟ್ರೈ ಮಾಡಿಬಿಡೋಣ, ಇರಾನಿ ಚಾಯ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ. ಸೊ ಬೇಸ್ ಫೈನಲಿ ನನ್ನ ಚಾಯ್ ಬಂತು. ಇದು ಬ್ರೋಡ್ವೇ ಬೀಚ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಚಾಯ್ ಕುಡಿಯೋ ಟೈಮ್, ಲೆಟ್ಸ್ ಡ್ರಿಂಕ್. ಅಂಕಲ್ ಅಲ್ಲೇ ಚಾಯ್ ಕುಡಿತಾ ಇದ್ದಾರೆ, ಅವ್ರಿಗೆ ಬಂದು ಕೊಡಿಸ್ತಾರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಇವಾಗ ಕುಡಿಯೋಣ ಗೈಸ್ ಚಾಯ್. ಗೈಸ್, ಚಿಯರ್ಸ್ ಟು ಇರಾನಿ ಚಾಯ್. ನೈಸ್ ಗೈಸ್, ನೈಸ್. ನಮ್ಮೂರು ಚಾಯ್ ಥರನೇ ಇದೆ. ಸೊ
ಸೊ ಗೈಸ್ ಇಲ್ಲಿ ಯಾವುದೋ ರಾಯಲ್ ಸ್ಯಾರೀಸ್ ಅಂತಿದ್ದು ಕರ್ಕೊಂಬಂದಿದ್ದಾರೆ ನನಗೆ. ಸೊ ಇವಾಗ ಇಲ್ಲಿ ಸ್ಯಾರೀಸ್ ನೋಡಿ ಅಂತ ಹೇಳ್ತಾ ಇದ್ರು. ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ, ಬಟ್ ಇವ್ರು ನೋಡಿದ್ರೆ ಇಲ್ಲಿ ಈ ಥರ ದೊಡ್ಡ ಶಾಪಿಗೆ ಕರ್ಕೊಂಬಂದಿದ್ದಾರೆ. ಬಟ್ ಆದರೂ ನೋಡೋಣ, ಕರ್ಕೊಂಬಂದಿದ್ದಾರಲ್ಲ ನನಗೂ ಇನ್ನೇನು ಸ್ವಲ್ಪ ಹೊತ್ತು ನೋಡೋಣ. ನಿಮ್ಮ ಅಮ್ಮಂಗೆ ಏನಾದ್ರು ಸ್ಯಾರಿ ಬೇಕಂದ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇಷ್ಟ ಆದರೆ ತೊಗೊಳ್ಳೋಣ ಅಂದರೆ ತೊಗೊಳ್ಳೋಣ, ಇಲ್ಲಾಂದರೆ ಬೇಡ. ಸೊ ನೋಡೋಣ ನಡೀರಿ. ಗೈಸ್ ನನಗೆ ಇದು ಚೆನ್ನಾಗಿ ಅನ್ನಿಸ್ತಿದೆ ನನ್ನ ಮೇಲೆ. ಸೊ ಇದು ನೋಡೋಣ ಅಂತ ಅನ್ನಿಸ್ತಿದೆ. ಫಸ್ಟ್ ಒನ್ ಒಯ್ಯ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಏನು ಮಾಡೋದು ಗೈಸ್, ತೊಗೊಳ್ಳೋಣ. ಇದು ಇನಿಷಿಯಲಿ ನನಗೆ ಇದು ಇಷ್ಟ ಆಗಿತ್ತು. ಆ್ಯಂಡ್ ಇದು ಇಷ್ಟ ಆಯಿತು. 2680 ಹೇಳ್ತಾ ಇದ್ದಾರೆ. ಬಹುತ್ ಜ್ಯಾದಾ ಬೋಲ್ ರहे हैं, ಬಹುತ್ ಜ್ಯಾದಾ ಬೋಲ್ ರहे. ಇಷ್ಟ ಆಯಿತು. ಸೊ ಇದಕ್ಕೆ 800 ರೂಪೀಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಐ ಡೋಂಟ್ ನೋ ವಾಟ್ ಟು ಡು. 800 minus 20%, ಓಕೆ 640. ಫೈನಲಿ ಸ್ಯಾರಿ ತೊಗೊಂಡೆ 2500ಕ್ಕೆ. ಸೊ ಅದು 2500 ಕೊಡತ್ತಾ ಇರಲಿಲ್ಲ ಅನಿಸ್ತು, ಬಟ್ ಆದರೂ ಇಷ್ಟ ಆಯಿತು. ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು, ಸ್ವಲ್ಪ ಡಾರ್ಕ್ ಕಲರ್ ಅಲ್ವಾ. ಸೊ ಹಾಗಾಗಿ ತೊಗೊಂಡೆ. ಇವಾಗ ಎಲ್ಲೂ ನೋಡೋದು ಬೇಡ, ಡೈರೆಕ್ಟಾಗಿ ಏರ್ಪೋರ್ಟಿಗೆ ಹೋಗೋಣ ಅಂತ ಅನ್ಕೊಂಬಿಟ್ಟಿದ್ವಿ. ಬಿಕಾಸ್ ಸುಮ್ಮನೆ ಅನ್ನೆಸರಿ ದುಡ್ಡು ಖರ್ಚಾಗುತ್ತೆ. ಬಿಕಾಸ್ ಇವ್ರು ನಮಗೆ ಅಂದರೆ ನಾರ್ಮಲ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಗೈಸ್ ಇಲ್ಲೇನೋ ಫರೂರ್ ಹೋಲ್ಸೇಲ್ ಮಾರ್ಕೆಟ್ ಅಂತೇನೋ ಇದೆ. ಸೊ ಇಲ್ಲಿ ಬ್ಯಾಂಗಲ್ಸ್ ಏನೇನೋ ಇದೆ, ತುಂಬ ಐಟಮ್ಸ್ ಎಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಲೆಟ್ಸ್ ಚೆಕ್ ಏನೇನಿದೆ ಅಂತ ಹೇಳ್ಬಿಟ್ಟು. ಇಲ್ಲೇನೋ ಬ್ಯಾಂಗಲ್ಸ್ ಎಲ್ಲ ಇದೆ, ಬರೀ 50 ರೂಪೀಸು ನೋಡಿ. ಇಷ್ಟು ಕಮ್ಮಿ ಇದೆ. ಅಲ್ಲಿ 850 ರೂಪಾಯಿ ಹೇಳ್ತಾ ಇದ್ರು. ಸೊ ಗೈಸ್ ಇಲ್ಲಿ ನೋಡಿ ಪೂರ ಚಮಕ ಅಂತ ಬ್ಯಾಂಗಲ್ಸ್ ಇದೆ ಇಲ್ಲಿ ಫುಲ್ಲು. ಸೊ ನನ್ನ ಪ್ರಕಾರ ನಂಗೆ ಬ್ಯಾಂಗಲ್ಸ್ ಏನು ಬೇಡ ಅನಿಸುತ್ತೆ. ಹೋಗೋಣ ಅನಿಸ್ತದೆ, ಏನು ತೊಗೊಳೋದು ಬೇಡ ಅಂತ. ಓ ಇಲ್ಲೇನೂ ಇದೆ ನೋಡಿ, ಬಾಕ್ಸಲ್ಲೆಲ್ಲ ಹಾಕಿರ್ತಾರೆ. ಇದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತದೆ, ಇಲ್ಲಿ ಚೆಕ್ ಮಾಡ್ಬೋದು. ಬೇಸ್ ತೊಗೊಳೋದು ಬೇಡ ಅಂದ್ಕೊಂಡು ನಾನೊಂದು 2-3 ಜೊತೆ ಎತ್ಕೊಂಡ್ಬಿಟ್ಟೆ. ಸ್ವಲ್ಪ ಕಮ್ಮಿ ರೇಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ. ಇನ್ನೂ ಚಾರ್ಮಿನಾರ್ ಹತ್ರ ಬೇರೆ ಹೋಗಿ ನೋಡಬೇಕು. ಅಲ್ಲಿ ಲಗೇಜ್ ಇಡೋದಕ್ಕೆ ಸಪ್ರೇಟಾಗಿ ಜಾಗ ಇದೆ ಅಂತ ಇಲ್ಲಿ ಶಾಪ್ ಅವ್ರನ್ನ ಕೇಳಿದೆ. ಸೊ ಇಲ್ಲಿ ಸ್ವಲ್ಪ ಬ್ಯಾಂಗಲ್ಸ್ ಏನೇನೆಲ್ಲ ಇದೆ, ಬಟ್ ಇಷ್ಟೊಂದು ಗ್ರ್ಯಾಂಡೆಲ್ಲ ನಾನು ಯೂಶ್ವಲಿ ಹಾಕಲ್ಲ. ಸೊ ಅವಾಗ ನೋಡ್ತಾ ಇದ್ದೀನಿ ಏನು ತೊಗೊಳ್ಳ ಬೇಡವಾ ಅಂತ ಹೇಳ್ಬಿಟ್ಟು ಅದೇ ಕನ್ಫ್ಯೂಷನ್ ನಡೀತಾ ಇದೆ. ಬೇಡ ಅಂದ್ಕೊಂಡೆ ಇದೊಂದು ಜೊತೆ ತೊಗೊಂಡೆ, ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ. ಸೊ ಬಾಕ್ಸಿಗೆ ಹಾಕೊಡ್ತಾರೆ. ಇವಾಗ 200 ರೂಪಾಯಿ ಇದೆ ಇಲ್ಲ ಆ್ಯಕ್ಚುಲಿ. ಸೊ 100 ರೂಪಾಯಿ ಮಾಡ್ಕೊಡ್ತೀನಿ ಇದ್ದಾರೆ ಲೇಲಿಚ್. ಆ್ಯಂಡ್ ನಾನು ಇದೊಂದು ಜೊತೆ ಬ್ಯಾಂಗಲ್ಸ್ ಇದೆರಡು ತೊಗೊಂಡಿದ್ದೀನಿ. ಸೊ ನಮ್ಮ ಅಮ್ಮಂಗೆ ಇದು ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಟೇಕ್ ಇಟ್. ಸಾಕು ಸದ್ಯಕ್ಕೆ. ನಾನು ಇದ್ರ ಹತ್ರ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಫೋಟೋ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದೀನಿ. ನೀಟಾಗಿ ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲೇನೋ ಟೆಂಪಲ್ ಥರ ನಾವು ಮಾಡಿದ್ರೆ ಗೈಸ್, ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೆ ತುಂಬ ಜನ ಇಲ್ಲಿ ಚೆನ್ನಾಗೆಲ್ಲ ರೆಡಿಯೆಲ್ಲ ಆಗಿ ಬಂದಿದ್ದಾರೆ. ತುಂಬ ಸೆಕ್ಯೂರಿಟಿ ಎಲ್ಲ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು ಹಿಂಗೆ ರೆಡಿಯಾಗಿ ಬಂದಿದ್ದಾರೆ ಅಂತ. ಸೊ ಏನು ಅಂತ ಫಿಗರ್ ಔಟ್ ಮಾಡಬೇಕು. ಆ್ಯಂಡ್ ಅಲ್ಲಿ ಮೇಲ್ಗಡೆ ಎಲ್ಲ ಹೋಗಿದ್ದಾರೆ ಗೈಸ್ ಜನ. ನಾನು ಹೋಗೋದೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸೊ ಲೆಟ್ಸ್ ಹೆಂಗೆ ಹೋಗೋದೇನು ಅಂತ. ಸೊ ಗೈಸ್ ಇಲ್ಲಿ ಚಾರ್ಮಿನಾರ್ ಏನಿದೆ, ಸೊ ಇದ್ರ ಮುಂದೆ ಈ ಥರ ಚಿಕ್ಕ ಶಾಪ್ಸ್ ಎಲ್ಲ ಇದೆ. ಸೊ ನಾನು ಆಗಲೇ ಹುಡುಕ್ತಿದ್ನಲ್ಲ, ಇವಾಗ ಸಿಕ್ಕಿದೆ. ಬಟ್ ಇವಾಗ ತೊಗೊಂಡು ಏನು ಮಾಡೋದು ಗೈಸ್. ಸೊ ನನಗೆ ಚಾಯ್ ಕೊಡೋದ್ಮೇಲೆ ಸ್ವಲ್ಪ ಹೊಟ್ಟೆ ಕೆಟ್ಟೋಯ್ತು. ಸೊ ಫಸ್ಟು ಏರ್ಪೋರ್ಟಿಗೆ ಓಡೋಗ್ಬೇಕು ಅಂತ ಅನಿಸ್ತಿದೆ. ಟೈಮ್ ಬೇರೆ ಆಯಿತು. ಸೊ ಅಲ್ಲಿ ಕೂಡ ಚೆಕಿನೆಲ್ಲ ಇರುತ್ತಲ್ಲ, ಲಗೇಜ್ ಎಲ್ಲ ಇಡೋದು. ಸೊ ಹಾಗಾಗಿ ನನ್ನ ಪ್ರಕಾರ ಇಟ್ಸ್ ಬೆಟರ್ ಫಾರ್ ಮೀ ಟು ಲೀವ್ ನಾವು. ಇಲ್ಲಿ ಅಷ್ಟು ಬೇರೆ ಇನ್ನೇನು ನೋಡೋಕ್ಕೂ ಇಲ್ಲ. ಹಬ್ಬ ಅಂದರೆ ಮೇಲ್ಗಡೆ ಹೋಗ್ಬೋದು, ಬಟ್ ಇವಾಗ ಹೋಗೋಕ್ಕಾಗಲ್ಲ. ಸೊ ಲೆಟ್ಸ್ ನೋಡಿ ಟ್ರೈನ್ ಎಲ್ಲ ಓಡಾಡ್ತಾ ಇದೆ. ಇಲ್ಲೂ ಗಾಡಿ ಓಡಾಡ್ಕೊಂಡಿದ್ದಾರೆ. ಸೊ ಇಲ್ಲೊಂದು ಬ್ಯಾಂಗಲ್ ಶಾಪ್ ಇದೆ ನೋಡಿ, ಬ್ಯಾಂಗಲ್ ಶಾಪು. ಮತ್ತು ಇಲ್ಲಿ ಸಮೋಸದಲ್ಲಿ ಏನೇನೋ ಇದೆ. ಸೊ ಅವಾಗಲೇ ಏನೂ ಇರಲಿಲ್ಲ. ಸೊ ನಾವು ಇಲ್ಲೇ ಬರ್ಬೋದಿತ್ತು. ಬ್ಯಾಂಗಲ್ಸ್ ಇಲ್ಲ ಇದೆ. ಸೊ ಗೈಸ್ ಈ ಶಾಪ್ ಇದೆಲ್ಲ, ಸೊ ಈ ಥರ ನನಗೆ ನಂದು ನೇಲ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದು. ಬಟ್ ಆಮೇಲೆ ಚೇಂಜ್ ಮಾಡಿದ್ದು. ಬಿಕಾಸ್ ನಮಗೆ ಓಪನ್ ಸ್ಪೇಸ್ ಥರನೇ ಬೇಕಿದ್ದಿತ್ತು ಮಾಲಲ್ಲಿ. ಹಾಗಾಗಿ ಸೊ ಸಂಡೆ ಈ ಥರನೂ ಕೂಡ ಮಾಡೋಣ. ಇಲ್ಲೊಂದು ಲಗೇಜ್ ಚೆಕ್ ಆಗ್ತಾ ಇದೆ. ಫೈನಲಿ ಏರ್ಪೋರ್ಟ್ ಒಳಗಡೆ ಬಂದೆ. ಇವಾಗ ಇಲ್ಲೊಂದು ಮೊಬೈಲ್ ಶಾಪ್ ನೋಡಿದೆ. ಇಲ್ಲಿ ನನಗೆ ಫೋನ್ ಕೇಸ್ ಏನೋ ಸಿಗುತ್ತಾ ನೋಡೋಣ, ಚೆನ್ನಾಗಿರೋದು. ಲೆಟ್ಸಿ ಗಜ್ ಇಲ್ಲಿ ನಂಗೆ ಕೇಸ್ ಸಿಗಲಿಲ್ಲ. ಈ ನಾಯಿಗಳು ನೋಡಿ ಹಿಂಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ.